ನೆಟ್ವರ್ಕ್ ಪ್ರಾಬ್ಲಮ್ ಇದೆ ದಿನೇಶ್, ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮರೋಡಿ ಮನೆಯಲ್ಲಿ ತಿಮರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ದಿನೇಶ್, ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮರೋಡಿ ಮನೆಯಲ್ಲಿ ತಿಮರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ದಿನೇಶ್, ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮರೋಡಿ ಮನೆಯಲ್ಲಿ ತಿಮರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ದಿನೇಶ್, ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ
ತಿಮುರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮುರೋಡಿ ಮನೆಯಲ್ಲಿ ತಿಮುರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ದಿನೇಶ್ ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮುರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮುರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮುರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮುರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮುರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮುರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮುರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮುರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮುರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮುರೋಡಿ ಮನೆಯಲ್ಲಿ ತಿಮುರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ದಿನೇಶ್ ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮುರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮುರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮುರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮುರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮುರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮುರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮುರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮುರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮುರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮುರೋಡಿ ಮನೆಯಲ್ಲಿ ತಿಮುರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ದಿನೇಶ್ ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮುರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮುರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮುರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮುರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮುರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮುರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮುರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ನೊಂದಿಗೆ ಉಜಿರೆಯ ತಿಮುರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮುರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮುರೋಡಿ ಮನೆಯಲ್ಲಿ ತಿಮುರೋಡಿಯೇ ಈ ಚಿನ್ನಯ್ಯ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ದಿನೇಶ್ ಮತ್ತೆ ಮಾತಾಡ್ತೀನಿ. ಮಹೇಶ್ ತಿಮುರೋಡಿ ಮನೆಗೆ ಎಸ್ಐಟಿ ಟೀಮ್. ಚಿನ್ನಯ್ಯನಿಗೆ ತಿಮುರೋಡಿ ಆಶ್ರಯ ಕೊಟ್ಟ ಆರೋಪದ ಹಿನ್ನೆಲೆಯಲ್ಲಿ ತಿಮುರೋಡಿ ಮನೆ ಹೋಗ್ತಾ ಇದ್ದಾರೆ. ತಿಮುರೋಡಿ ಮನೆಯಲ್ಲೇ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿದ್ರ. ಈ ಸಂಬಂಧ ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ಇಷ್ಟೊಂದು ಬಿಗಿ ಬಂದೋಬಸ್ತ್ನೊಂದಿಗೆ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಹುಶಃ ತಿಮುರೋಡಿ ಮನೆಯಲ್ಲಿ ಇವತ್ತು ತನಿಖೆ ಆಗಬಹುದು, ವಿಚಾರಣೆ ಆಗಬಹುದು, ಸರ್ಚ್ ಮಾಡಬಹುದು ಅನ್ನೋದು. ತಿಮುರೋಡಿ ಮನೆಯಲ್ಲೇ ಈ ಚಿನ್ನಯ್ಯ ಇದ್ದ. ಆತ ಯಾವಾಗ 2 ತಿಂಗಳ ಹಿಂದೆ ತಮಿಳುನಾಡು ಬಿಟ್ಟು
ಧರ್ಮಸ್ಥಳಕ್ಕೆ ಬಂದವನು ಆತ ಉಜಿರೆಯ ತಿಮರೋಡಿಯವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನುವ ಮಾಹಿತಿ ಬಹುಶಃ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಸಂಬಂಧ ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬಿಗಿ ಬಂದೋಬಸ್ತೊಂದಿಗೆ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಈಗ ಹೋಗ್ತಾ ಇದ್ದಾರೆ. ಅಲ್ಲಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡಬಹುದು ಅನ್ನುವ ಮಾಹಿತಿಯೂ ಕೂಡ ಇದೆ. ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ನೀಡ್ತಾ ಇದ್ರು. ಅಲ್ಲಿ ಸರ್ಚಿಂಗ್ ಆಪರೇಷನ್ ಆಗಬಹುದು ಅಂತ. ತಿಮರೋಡಿ ಮನೆಯಲ್ಲಿ ತಿಮರೋಡಿಯೇ ಈ ಚಿನ್ನ